ಚಾಲುಕ್ಯ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿಯ ತ್ರಿಕೋನಮಿತಿಯ ಪ್ರಸ್ತಾವನೆಗಳು ಎಂತಕ್ಕಂತಹ ಒಂದು ಘಟಕದಿಂದ ತ್ರಿಕೋನಮಿತಿಯ ಅನುಪಾತಗಳಿಗೆ ನಿರ್ದಿಷ್ಟ ಕೋನಗಳ ಅನುಪಾತಗಳನ್ನು ನೀಡಿದಾಗ ಬೆಲೆಗಳನ್ನು ಹೇಗೆ ಕಂಡುಹಿಡಿಯಬೇಕು ಅನ್ನೋದನ್ನು ನೋಡೋಣ. ಅಭ್ಯಾಸ 11.2 ರಲ್ಲಿ ಬರ್ತಕ್ಕಂತಹ ಒಂದು ಸಮಸ್ಯೆ ಹೀಗಿದೆ. 2 tan ಸ್ಕ್ವೇರ್ 45 ಡಿಗ್ರಿ ಪ್ಲಸ್ cos ಸ್ಕ್ವೇರ್ 30 ಡಿಗ್ರಿ ಮೈನಸ್ sin ಸ್ಕ್ವೇರ್ 60 ಡಿಗ್ರಿ ಅಂತ ಈ ಬೆಲೆಯನ್ನು ಕಂಡುಹಿಡಿಬೇಕು ನಾವು. ಇಲ್ಲಿ 2 tan ಸ್ಕ್ವೇರ್ 45 ಡಿಗ್ರಿ ಅಂತಂದಾಗ tan 45 ನ ಬೆಲೆಯನ್ನು ಬರೆದುಕೊಳ್ಳೋಣ. tan 45 ನ ಬೆಲೆ 1 ಇದೆ. ಇಲ್ಲಿ tan ಸ್ಕ್ವೇರ್ 45 ಇರೋ ಕಾರಣದಿಂದ ಇದನ್ನು ವರ್ಗ ಮಾಡೋಣ. ಪ್ಲಸ್ cos ಸ್ಕ್ವೇರ್ 30 ಡಿಗ್ರಿ ಅಂತಂದೇಳಿ cos ಸ್ಕ್ವೇರ್ 30 ಡಿಗ್ರಿ ಅಂತಂದರೆ ಇಲ್ಲಿ 30 ಅಂತಂದರೆ 30 ಡಿಗ್ರಿ ಅಂತಂದಾಗ ಇದನ್ನು ನಾವು √3/2 ಅಂತಂದು ಹೇಳಿ ಬರಿತೀವಿ. cos 30ಯ ಬೆಲೆ √3/2 ಇದನ್ನು ಹೋಲ್ ಸ್ಕ್ವೇರ್ ಮಾಡೋಣ. ಮೈನಸ್ sin ಸ್ಕ್ವೇರ್ 60 ಡಿಗ್ರಿ ಅಂತಂದಾಗ sin 60ಯ ಬೆಲೆ √3/2 ಅದನ್ನು ಕೂಡ ಹೋಲ್ ಸ್ಕ್ವೇರ್ ಅಂತಂದು ಹೇಳಿ ಬರೆದುಕೊಳ್ಳೋಣ. ಈಗ ಇವುಗಳನ್ನು ವರ್ಗ ಮಾಡೋಣ. 2 1ರ ವರ್ಗ 1 ಪ್ಲಸ್ √3ಯ ವರ್ಗ 3 ಡಿವೈಡೆಡ್ ಬೈ 2ರ ವರ್ಗ 4 ಮೈನಸ್ √3/2 ಹೋಲ್ ಸ್ಕ್ವೇರ್ ಅಂತಂದಾಗ √3ಯ ವರ್ಗ 3 ಡಿವೈಡೆಡ್ ಬೈ 2ರ ವರ್ಗ 4 ಅಂತಂದು ಹೇಳಿ ಆಗುತ್ತೆ. ಇಲ್ಲಿ ಪ್ಲಸ್ 3/4 ಇದೆ, ಇದು ಮೈನಸ್ 3/4 ಇದೆ. ಇವೆರಡು ಕ್ಯಾನ್ಸಲ್ ಆಗ್ತಾವ. ಹಾಗೆ 2 ಇಂಟು 1 ಅಂತಂದಾಗ ಇದರ ಬೆಲೆ 2 ಅಂತಂದು ಹೇಳಿ ಆಗ್ತದ. ಈ ರೀತಿಯಾಗಿ ಬೆಲೆ ಕಂಡುಹಿಡಿ ಅಂತಂದೇಳಿ ಹೇಳಿದಾಗ ನಾವು ನಿರ್ದಿಷ್ಟ ಕೋನಗಳ ಅಳತೆಗಳನ್ನು ಬೆಲೆಗಳನ್ನು ತುಂಬಿ ಈ ರೀತಿಯಾಗಿ ವಿದ್ಯಾರ್ಥಿಗಳೇ ಇಲ್ಲಿ ಇನ್ನೊಂದು ಸಮಸ್ಯೆಯನ್ನು ತೆಗೆದುಕೊಳ್ಳೋಣ. ಈ ಸಮಸ್ಯೆ ಹೇಗಿದೆ? cos 45 ಡಿಗ್ರಿ ಡಿವೈಡೆಡ್ ಬೈ sec 30 ಡಿಗ್ರಿ ಪ್ಲಸ್ cosec 30 ಡಿಗ್ರಿ ಅಂತಂದು ಹೇಳಿ ಇದೆ. ಇಲ್ಲಿ ಈ ಬೆಲೆಯನ್ನು ಕಂಡುಹಿಡಿಬೇಕು. ಆ ಕಂಡುಹಿಡಿಬೇಕಾದಾಗ ನಾವು cos 45 ಡಿಗ್ರಿಯ ಬೆಲೆಯನ್ನು ತುಂಬೋಣ. ಕೊಟ್ಟಿರುವಂತಹ ಅನುಪಾತಗಳ ಬೆಲೆಗಳನ್ನು ತುಂಬ್ತಾ ಹೋಗೋಣ. cos 45 ಡಿಗ್ರಿ ಅಂತಂದಾಗ 1/√2 ಅಂತಂದು ಹೇಳಾಗುತ್ತೆ ಡಿವೈಡೆಡ್ ಬೈ sec 30 ಡಿಗ್ರಿ 2 ಡಿವೈಡೆಡ್ ಬೈ √3 ಇದರ ಬೆಲೆ. ಹಾಗೆ cosec 30 ಡಿಗ್ರಿಯ ಬೆಲೆ 2 ಅಂತಂದು ಹೇಳಿ ಆಗುತ್ತೆ. ಈಗ ಮುಂದಿನ ಹಂತದಲ್ಲಿ ನಾವು 1/√2 ಅನ್ನು ಹಾಗೆ ಬರೆದುಕೊಳ್ತೀವಿ. ಆಮೇಲೆ ಇದನ್ನು ತೆಗೆದುಕೊಳ್ಳೋಣ. ಇದು ಏನಪ್ಪಾ ಅಂತಂದ್ರೆ 2/√3 ಇದೆ ಪ್ಲಸ್ 2 ಇದೆ. ನೇರವಾಗಿ ಇದನ್ನು ಕೂಡಿಸದೆ ನಾವೇನು ಮಾಡ್ತೀವಿ, ಲಸಾವನ್ನು ತೆಗಿತೀವಿ. ಲಸ ತೆಗೆದಾಗ √3 ಇಂಟು 1 ಅಂತಂದ್ರೆ √3 ಅಂತಂದು ಹೇಳಾಯಿತು. ಹಾಗೆ ಇಲ್ಲಿ 2ಕ್ಕೆ ಎಷ್ಟರಿಂದ ಗುಣಿಸ್ಬೇಕಪ್ಪ ಅಂತಂದ್ರೆ 1ರಿಂದ ಗುಣಿಸ್ಬೇಕು. ಯಾಕಂತಂದ್ರೆ ಇಲ್ಲಿ ಕೆಳಗಡೆ √3 ಇದೆ. √3 ಇಂದ ಇದಕ್ಕೆ ಗುಣಿಸಿದಾಗ ಎಷ್ಟು ಬರ್ತದಪ್ಪ ಅಂತಂದ್ರೆ 1ರಿಂದ ಆಗ್ತದೆ. ಅದಕ್ಕಾಗಿ 1 ಗುಣಿಸ್ತೀವಿ. ಹಾಗೆ ಇಲ್ಲಿ 2ಕ್ಕೆ ಎಷ್ಟರಿಂದ ಗುಣಿಸ್ಬೇಕಂತಂದ್ರೆ √3 ಇಂದ ಗುಣಿಸ್ಬೇಕು. ಈಗ 2 ಇಂಟು 1 ಅಂತಂದ್ರೆ 2 ಆಯಿತು. ಪ್ಲಸ್ 2 ಇಂಟು √3 ಅಂತಂದ್ರೆ 2√3 ಅಂತಂದು ಹೇಳಿ ಆಗತ್ತೆ. ಈಗ ಇವುಗಳನ್ನು ಸ್ವಲ್ಪ ಬದಲಾಯಿಸಿಕೊಂಡು ಬರೆಯೋಣ. 1/√2 ಅಂತಂದು ಹೇಳಿ ಈ ಅಂಶವನ್ನು ಈ ರೀತಿಯಾಗಿ ಬರೆದಿವಿ. ಆಮೇಲೆ ಈ ಛೇದವನ್ನು ಹೇಗೆ ಬರಿತೀವಪ್ಪ ಅಂತಂದ್ರೆ √3 ಡಿವೈಡೆಡ್ ಬೈ 2 ಪ್ಲಸ್ 2√3 ಅಂತಂದು ಹೇಳಿ ಇದನ್ನು ಈ ರೀತಿಯಾಗಿ ಬರೆದುಕೊಂಡ್ವಿ. ಇಲ್ಲಿ ಬರೆದುಕೊಂಡಾದ ಬಳಿಕ ಇವುಗಳನ್ನು ಒಟ್ಟಿಗೆ ಸೇರಿಸಿ ಬರೆಯೋಣ. ಒಟ್ಟಿಗೆ ಸೇರಿಸಿ ಬರೆದಾಗ ಏನಾಗ್ತದಪ್ಪ ಅಂತಂದ್ರೆ 1 ಇಂಟು √3 ಅಂತಂದ್ರೆ √3 ಅಂತಂದು ಹೇಳಿ ಆಯಿತು. ಹಾಗೆ ಈ √2 ಅನ್ನು ಈ ಎರಡು ಪದಗಳಿಗೆ ಗುಣಿಸಿದಾಗ ಅದು 2√2 ಅಂತಂದು ಹೇಳಾಯಿತು. ಅದ್ರ ಜೊತೆಗೆ ಇದಕ್ಕೆ ಗುಣಿಸೋಣ. ಗುಣಿಸಿದಾಗ ಅದು ಪ್ಲಸ್ 2√, ಇಲ್ಲಿ √2 ಇದೆ, ಇದು √3 ಇದೆ. ಇದು ಏನಾಗ್ತದಪ್ಪ ಅಂತಂದ್ರೆ √6 ಅಂತಂದು ಹೇಳಾಯ್ತು. 3 2 6 ನೋಡಿ. ಈಗ ಈ ಹಂತದಲ್ಲಿ √3/2√2 ಪ್ಲಸ್ 2√6 ಅಂತಂದು ಹೇಳ್ಬತ್ತು. ಈಗ ಇವುಗಳ ಬೆಲೆಯನ್ನು ಕಂಡುಹಿಡಿಬೇಕಾದಾಗ ನಿರ್ದಿಷ್ಟವಾಗಿ ಈ ಛೇದವನ್ನು ನಾವು ಏನು ಮಾಡ್ತೀವಿ, ಅಕರ್ಣೀಕರಿಸ್ತೀವಿ. ಅಕರ್ಣೀಕರಿಸುವುದಂತಂದ್ರೆ ರೂಟನ್ನು ಹೋಗಲಾಡಿಸೋದು, ಸ್ಕ್ವೇರ್ ರೂಟನ್ನು, ಅಥವಾ ಈ ವರ್ಗಮೂಲವನ್ನು ಹೋಗಲಾಡಿಸೋದು. ಈ ವರ್ಗಮೂಲವನ್ನು ಹೋಗಲಾಡಿಸಬೇಕಾದಾಗ ಈ ಬಂದಿರತಕ್ಕಂತಹ ಈ ಸ್ಟೆಪ್ಪನ್ನು ಹಾಗೆ ಬರೆದುಕೊಳ್ಳೋಣ. √3 ಡಿವೈಡೆಡ್ ಬೈ 2√2
ಪ್ಲಸ್ 2√6 ಅಂತಂದು ಹೇಳಿ ಬರೆದುಕೊಂಡ್ವಿ. ಆಮೇಲೆ ಗುಣಾಕಾರ ಚಿಹ್ನೆಯನ್ನು ಹಾಕಿ ಈ ಛೇದದಲ್ಲಿ ಏನಿದೆಯೋ 2√2 ಪ್ಲಸ್ 2√6 ಅಂತಂದು ಹೇಳಿದೆ. ಇದನ್ನೇನು ಮಾಡಬೇಕು, ಇದೇ ಪದಗಳನ್ನು ಬರೆದುಕೊಂಡು ಮಧ್ಯದಲ್ಲಿ ಇರತಕ್ಕಂತಹ ಪ್ಲಸ್ ಚಿಹ್ನೆಯನ್ನು ತೆಗೆದು ಮೈನಸ್ ಚಿಹ್ನೆಯನ್ನು ಹಾಕಬೇಕು. ಈಗ ಅದನ್ನು ಬರೆಯೋಣ. 2√2 ಪ್ಲಸ್ ಇದ್ದದನ್ನು ಮೈನಸ್ ಅಂತಂದು ಹೇಳಿ ಬರ್ಕೊಂಡು 2√6 ಅಂತಂದು ಹೇಳಿ ಬರ್ತೀವಿ. ಡಿವೈಡೆಡ್ ಬೈ ಇದನ್ನು ಇದೇ ಪದವನ್ನು ಸೇಮ್ ಇಲ್ಲೇ ಆಸ್ ಇಟ್ ಈಸ್ ಬರೆದುಕೊಳ್ಳೋಣ. 2√2 ಮೈನಸ್ 2√6 ಅಂತಂದು ಹೇಳಾಯ್ತು. ಈಗ ನೋಡಿ ಇಲ್ಲಿ ಇರ್ತಕ್ಕಂಥ ಬೆಲೆ 2√2 ಮೈನಸ್ 2√6 ಡಿವೈಡೆಡ್ ಬೈ 2√2 ಮೈನಸ್ 2√6 ಅಂತಂದಾಗ ಇವೆರಡು ಕ್ಯಾನ್ಸಲ್ ಆಗ್ತವ, ಮತ್ತೆ ಅದೇ ಪದ ಉಳಿದುಕೊಳ್ತದ. ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ, ಈ ಛೇದದಲ್ಲಿ ಇರತಕ್ಕಂತಹ ವರ್ಗಮೂಲದ ಚಿಹ್ನೆಯನ್ನು ತೆಗೆದು ಹಾಕಬೇಕಾಗದ. ಅದಕ್ಕಾಗಿ ಇದನ್ನ ಬರೆದುಕೊಂಡ್ವಿ. ಈಗ ಏನ್ ಮಾಡೋಣ, ಈ ಅಂಶದಲ್ಲಿ ಇರತಕ್ಕಂತಹ ಈ ಪದಗಳಿಗೂ ಈ ಎರಡು ಪದಗಳಿಗೂ ಗುಣಾಕಾರವನ್ನ ಮಾಡಿಟ್ಕೊಳ್ಳೋಣ. √3 ಈ ಎರಡು ಬದಿಗೆ ಗುಣಿಸೋಣ. 2√2 ಮೈನಸ್ 2√6 ಅಂತಂದು ಹೇಳಿತು. ಡಿವೈಡೆಡ್ ಬೈ ನೋಡ್ರಿ, ಈ 2√2 ಇಲ್ಲಿ 2√2 ಇದೆ, ಆಮೇಲೆ ಇಲ್ಲಿ 2√6 ಇದೆ. ಮಧ್ಯದಲ್ಲಿ ಮಾತ್ರ ಪ್ಲಸ್ ಮತ್ತು ಮೈನಸ್ ಚಿಹ್ನೆಗಳಿದಾವ. ಇದಕ್ಕಾಗಿ ಇಲ್ಲಿ ಒಂದು ಸೂತ್ರ ಬರ್ತದೆ ನೋಡ್ರಿ. ಇನ್ ದ ಬ್ರೆಕೆಟ್ a ಪ್ಲಸ್ ಬಿ ಬ್ರೆಕೆಟ್ ಕಂಪ್ಲೀಟ್, ಇನ್ ಅಂಡರ್ ಬ್ರೆಕೆಟ್ a ಮೈನಸ್ ಬಿ ಬ್ರೆಕೆಟ್ ಕಂಪ್ಲೀಟ್ ಅಂತಂದು ಹೇಳಿ. ಅದರ ಮುಂದಿನ ರೂಪ ಏನಪ್ಪಾ ಅಂತಂದ್ರೆ a² ಮೈನಸ್ b². ಈ ಎರಡೂ ಪದಗಳು ಅದಕ್ಕೆ ಹೋಲಿಕೆ ಆಗೋದ್ರಿಂದ ಇದನ್ನ a² ಮೈನಸ್ b² ರೂಪದಲ್ಲಿ ಇಡ್ತೀನಿ. a ಅಂತಂದ್ರೆ 2√2 ಅಂತಂದು ಹೇಳಾಗ್ತದ, b ಅಂತಂದ್ರೆ 2√6 ಅಂತಂದು ಹೇಳಾಗ್ತದ. ಅದನ್ನ ಈ ರೀತಿಯಾಗಿ ಬರೆಯೋಣ. 2√2 ಹೋಲ್ ಸ್ಕ್ವೇರ್ ಮೈನಸ್ 2√6 ಹೋಲ್ ಸ್ಕ್ವೇರ್ ಅಂತಂದು ಹೇಳಿ ಬರೆದುಕೊಂಡ್ವಿ. ಈಗ ಗುಣಿಸೋಣ. ಇದನ್ನ ಒಳಗಡೆ ಗುಣಿಸಿದಾಗ √3 ಇಂಟು 2√2 ಅಂತಂದ್ರೆ 2√6 ಅಂತಂದು ಹೇಳಾಯ್ತು. ಹಾಗೆ ಮೈನಸ್ ಎರಡಕ್ಕೆ ಎರಡು ಬರ್ದೀವಿ. √3 ಇಂಟು √6 ಅಂತಂದ್ರೆ √18 ಅಂತಂದು ಹೇಳಾಯ್ತು. ಡಿವೈಡೆಡ್ ಬೈ ಇಲ್ಲಿ ನೋಡ್ರಿ ವರ್ಗವನ್ನು ಮಾಡೋಣ್ರಿ. 2√2 ಹೋಲ್ ಸ್ಕ್ವೇರ್ ಅಂತಂದಾಗ 4 ಇಂಟು 2 ಅಂತಂದು ಹೇಳಿ. 2ರ ವರ್ಗ 4, √2ನ ವರ್ಗ ಕೇವಲ √2 ಮೈನಸ್ 2ರ ವರ್ಗ 4, ಆಮೇಲೆ √6ನ ವರ್ಗ 6 ಅಂತಂದು ಹೇಳಿ ಆಗುತ್ತೆ. ಈಗ ಇವುಗಳನ್ನು ಹೇಗೆ ಬರ್ಕೊಳ್ಳೋಣ. 2√6 ಇಲ್ಲಿ ನೋಡ್ರಿ ಎರಡೂ ಕಡೆನೂ ಕಾಮನ್ ಇರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ 2 ಇದೆ. ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಇದನ್ನ ಹೊರಗೆ ತೆಗೆದುಕೊಳ್ಳೋಣ. 2 ಹೊರಗೆ ತೆಗೆದುಕೊಂಡಾಗ √6 ಉಳಿತು ಮೈನಸ್, ಆಮೇಲೆ ಈ 2 ಅನ್ನು ಹೊರಗೆ ತೆಗೆದುಕೊಂಡಾಗ √18 ಅಂತಂದು ಹೇಳಿತು. ಡಿವೈಡೆಡ್ ಬೈ ಇಲ್ಲಿ 4 2 8 ಮೈನಸ್ 4 6 24 ಅಂತಂದು ಹೇಳಾಯ್ತು. ಈಕ್ವಲ್ ಟು ಇಲ್ಲಿ 2√2 ಇನ್ ದ ಬ್ರೆಕೆಟ್ √6 ಮೈನಸ್ √18 ಅನ್ನ ಹೀಗೆ ಬರಿತೀವಿ ನಾವು. 9 ಇಂಟು 2 ಅಂತಂದು ಹೇಳಿ. ಯಾಕೆ ಹೇಳ್ರಿ, 9 2 18 9 ವರ್ಗ ಸಂಖ್ಯೆ, ಅದನ್ನ ವರ್ಗಮೂಲ ರೂಪದಲ್ಲಿ ಹೊರಗೆ ತೆಗೆದುಕೊಳ್ತೀವಿ. ಬ್ರೆಕೆಟ್ ಕಂಪ್ಲೀಟ್. ಡಿವೈಡೆಡ್ ಬೈ ಇಲ್ಲಿ ನೋಡ್ರಿ 8 ಅದ ಮೈನಸ್ 24 ಅದ. ಎಷ್ಟು ಉಳಿತದಪ್ಪ ಅಂದ್ರೆ -16. 2 1 2 2 8 16. ಇಲ್ಲಿ ಮೈನಸ್ ಚಿಹ್ನೆ ಇರೋದ್ರಿಂದ ಈ ಎಲ್ಲಾ ಟರ್ಮ್ಗಳಿಗೂ ಮೈನಸ್ ದಿಂದ ಗುಣಾಕಾರ ಆಗ್ತದ. ಅದಕ್ಕಾಗಿ ಇದನ್ನ ಹೇಗೆ ಬರಿತೀವಪ್ಪ ಅಂತಂದ್ರ √9 ಇಂಟು 2 ಮೈನಸ್ √6 ಡಿವೈಡೆಡ್ ಬೈ 8 ಅಂತಂದು ಹೇಳಿ. ಹೌದಾ, ಈ √9 ಇಂಟು 2 ಅದ. ಈ 9 ಅನ್ನು ಹೊರಗೆ ತೆಗೆದುಕೊಂಡು ಬಂದಾಗ 3√2 ಮೈನಸ್ √6 ಡಿವೈಡೆಡ್ ಬೈ 8 ಅಂತಂದು ಹೇಳಿ. ಈ ರೀತಿಯಾಗಿ ನಾವು ಬೆಲೆಯನ್ನ ಕಂಡುಹಿಡಿತೀವಿ.